ಯು ಡೋಂಟ್ ಮೈಂಡ್ ಟೆಲ್ಲಿಂಗ್ ಮೀ ಅಬೌಟ್ ಯುವರ್ ಡಿಸಬಿಲಿಟಿ, ಹೇಗಾಯಿತು, ಹೌ ಡಿಡ್ ಇಟ್ ಸ್ಟಾರ್ಟ್, ವಾಸ್ ಇಟ್ ಆಲ್ವೇಸ್ ಲೈಕ್ ದಿಸ್, ಹೀಗೆ ಇತ್ತಾ? ಆ್ಯಕ್ಚುಲಿ ನಾನೊಂದು 3 ಇಯರ್ಸ್ ಇದ್ದಾಗ ನಾನು ತುಂಬ ಹೈಪರ್ ಆ್ಯಕ್ಟಿವಿಟೀಸ್ ಅಂತೆ, ಒಂದು ಕಡೆ ಇದ್ದರೆ ಒಂದು ಕಡೆ ಇಲ್ಲ ಅಂತ, ಹಂಗೆ ತುಂಬ ಏನೋ ಆಕ್ಟಿವ್ ಕಿಡ್, ಪಿ ಟಿ ಉಷಾ ಥರ ಓಡೋದು. ಫುಲ್ ಓಡೋದು ಅದೆಲ್ಲ. ಒನ್ ಡೇ ಏನೋ ನನ್ನ ಅಮ್ಮ ನಿಂತಿದ್ರಂತೆ ಈವ್ನಿಂಗ್ ಟೈಮಲ್ಲಿ, ಅವ್ರು ಹೋಗಿ ಹಿಡ್ಕೊಂಡಿದ್ದು ಸೀರೆ ಹಿಂಗೆ ಹಿಡ್ಕೊಂಡಾಗ ಜಸ್ಟ್ ಟರ್ನ್ ಆಗಿದ್ದು ಅಷ್ಟೇ, ಅವರು ಬಿದ್ದಿದ್ದು ಅಂತ ಅಷ್ಟೇ ಹೇಳ್ತಾರೆ. ಅದಾದಮೇಲೆ ಕಾಲೇನೋ ಇದಾಯಿತು, ಆಮೇಲೆ ಏನೋ ಅತ್ತೆ ಅಂತೆ, ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಆಮೇಲೆ ಆಯುರ್ವೇದ ಅದೇನೋ ತಪ್ಲ ಗಿಪ್ಲ ಅದೆಲ್ಲ ಏನೋ ಕಟ್ಟಿ ಎಲ್ಲ ಮಾಡಿದ್ದಾರೆ, ಬಟ್ ಅದೇನು ಯೂಸ್ ಆಗಿಲ್ಲ. ಮತ್ತು ಅದು ಹೋಗ್ತಾ ಹೋಗ್ತಾ ಅದು ತುಂಬ ಕಾಲಿಂಗ್ ಮೇಲೆ ಆಗೋದು ಆ ಥರ ಎಲ್ಲ ಆಗಿದೆ. ಅಂದರೆ ಡೆವಲಪ್ಮೆಂಟಲ್ ಇಶ್ಯೂ ಸ್ಟಾರ್ಟ್ ಆಯಿತು. ಡೆವಲಪ್ಮೆಂಟ್ ಓನ್ಲಿ ಒನ್ ಲೆಗ್ ಅಷ್ಟೇ. ಇಲ್ಲ, ಅದೇ ಅದು ಟಿಲ್ಟ್ ಆಗಿರೋ ಕಾರಣದಿಂದ ಅದು ಟ್ರೀಟ್ಮೆಂಟ್ ಸರಿಯಾಗಿ ಆಗಿಲ್ಲ. ಆಮೇಲೆ ಅದು ಹಾಸ್ಪಿಟಲ್ ಎಲ್ಲ ತೋರಿಸಿದ್ರೆ ಮೇನ್ ಥಿಂಗ್ ಅಂದರೆ ಅದು ವೆಂಟ್ ರಾಂಗ್ ಸರ್ಜರಿ. ಆಲ್ಮೋಸ್ಟ್ ಒಂದು 4 ಸರ್ಜರಿ ಮಾಡಿದ್ದಾರೆ. ಹೌದಾ? ಓಕೆ, ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದಾರೆ ನನ್ನ ಮೇಲೆ. ಬಟ್ ಅಂದರೆ ಆ ಟೈಮಲ್ಲಿ 30 ಇಯರ್ಸ್ ಬ್ಯಾಕ್, 35 ಇಯರ್ಸ್ ಬ್ಯಾಕ್ ಅಷ್ಟು ಅಡ್ವಾನ್ಸ್ ಇರಲಿಲ್ಲ. ನಾವು ಅದು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ಓಕೆನಾ. ಅದು ನನ್ನ ಇದು ಅಷ್ಟೇ, ಯಾರಿಗೂ ವಿ ಡೋಂಟ್ ಏನು ಬ್ಲೇಮ್ ಮಾಡಬಾರ್ದು ಅಷ್ಟೇ. ಅದು ದೇವ್ರು ಏನು ಕೊಟ್ಟಿದ್ದಾನೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಷ್ಟೇ. ಓಕೆ, ಅದರಲ್ಲಿ ನನಗೇನು ಯಾರು ಮಾಡಿದ್ರು ಯಾರು ಬಿಟ್ಟರು ಅಂತ ಅದು ನನಗೇನು ಇದಿಲ್ಲ. ಓಕೆ, ದೇವರು ಏನೋ ಒಂದು ಮೈನಸ್ ಮಾಡಿದ್ರೆ ಪ್ಲಸ್ ಅಂತೂ ಮಾಡಿರ್ತಾನೆ ಅಂತ ನನ್ನ ಸ್ಟ್ರಾಂಗ್ ಫೀಲಿಂಗ್. ಬಟ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ ಕೂಡ, ಇಲ್ಲಾಂದ್ರೆ ಇನ್ನೂ ಏನೇನಾಗ್ತಾ ಇತ್ತೋ ಗೊತ್ತಿಲ್ಲ. ಥ್ಯಾಂಕ್ಸ್ ಟು ದೆಮ್ ಅಲ್ಲ. ಸೊ ನಿಮಗೆ ಪ್ಲಸ್ ಆಗಿರೋದು ಆಗಲಿ, ನೀವು ಕ್ರಿಕೆಟರ್ ಆಗಿ ಮುಂದುವರೆದಿರೋದು ಆಗಲಿ, ನಿಮಗೆ ಆ ಕಾಲ್ ಸರಿಗಿತ್ತು ಅಂದರೆ ಇದೆಲ್ಲ ಅಚೀವ್ ಮಾಡ್ಬೋದಿತ್ತು ಅಂತ ಏನಾದರೂ ಇದೆಯಾ? ಇಲ್ಲ ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡ್ಬೋದಿತ್ತು ಅಂತ ಅನಿಸುತ್ತಾ? ಅಲ್ಲ, ನಮ್ಮದು ವಿಲೇಜ್ ಲೆವೆಲ್ಲಾಗಿ ನೋಡಿಕೊಂಡ್ರೆ ಇಷ್ಟು ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಹೌದ್ರಾ? ಬಟ್ ಈ ಮೇ ಬಿ ಮೈನಸ್ಸಿಂದ ಇಷ್ಟು ಪ್ಲಸ್ ಆಗಿದೆ. ಮೇ ಬಿ ಇದು ತುಂಬ ಪ್ರೌಡ್. ಹೌದು. ಓಕೆ, ನೀವು ಈಗ ನೋಡ್ತಿರ್ತೀರಾ ವಿಲೇಜಲ್ಲಿ, ಈಗ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಮೀಡಿಯಾ ಓನ್ಲಿ, ಆಯಿತಾ? ಎಲ್ಲರ ಕೈಯಲ್ಲೂ ಫೋನ್ ಬಂದಿದೆ. ಈಗ ವಯಸ್ಸಿಗೆ ಬಂದಿರೋ ಹುಡುಗರು ಹೊರಗೆ ಹೋಗಿ ಕೆಲಸ ಮಾಡಬೇಕಿರುತ್ತೆ, ದುಡಿಯೋದಿರುತ್ತೆ. ಸೊ ಅವ್ರ ಮನೇಲೇ ಕೂತಿರ್ತಾರೆ. ದೇ ಆರ್ ಆಲ್ ಫಿಟ್ ಆ್ಯಂಡ್ ಫೈನ್, ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ. ದ ಓನ್ಲಿ ಪ್ರಾಬ್ಲಮ್ ಇಸ್ ಇನ್ನೊಂದು ಫೋನ್ ತೊಗೊಳಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಆ ಫೋನಲ್ಲಿ ನೋಡ್ತಿರೋರ ಥರ ನನಗಿರೋಕ್ಕಾಗ್ತಿಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ. ಸೊ ವೆನ್ ಯು ಲುಕ್ ಎಟ್ ದೆಮ್, ಆಲ್ ಫಿಟ್ ಆ್ಯಂಡ್ ಫೈನ್, ಹೆಲ್ದಿ ಇದ್ದಾರೆ ಗುರು, ಎಲ್ಲ ಮಾಡ್ಬೋದು ಇವ್ರುಗಳು, ಏನೂ ಮಾಡ್ತಾ ಇಲ್ಲ. ಸೊ ಇಂಥವ್ರನ್ನ ನೋಡಿದಾಗ ಹೆಂಗೆ ಅನಿಸುತ್ತೆ, ಏನು ಅನಿಸುತ್ತೆ ಸರ್ ನಿಮಗೆ? ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಡಿಸಬಿಲಿಟಿ ಅಂದರೆ ನಮ್ಮ ದೇಹಕ್ಕಾಗಿರುತ್ತೆ ಅಷ್ಟೇ. ಮೆಂಟಲಿ ವಿ ಆರ್ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ಹೌದು. ನನಗೆ ಈಗ ಇಲ್ಲಿಂದ ನಾನು ಏನು ಬೇಕಾದ್ರೂ ಥಿಂಕ್ ಮಾಡ್ಬೋದು, ಅದು ವಿ ಆರ್ ಸ್ಟ್ರಾಂಗ್ ಇನ್ ಮೆಂಟಲಿ. ಈಗ ನಾವು ಈಗ ಅಮೆರಿಕ ಅಂದರೆ ಇಮ್ಯಾಜಿನ್ ಮಾಡ್ಕೋಬೋದು, ಏನು ಇಂಗ್ಲೆಂಡ್ ಅಂತ ಏನು ಇಮ್ಯಾಜಿನ್ ಮಾಡ್ಕೋಬೋದು. ಬಟ್ ಅವರು ಏನಂದರೆ, ಅವ್ರಿಗೆ ನಾನು ಹೇಳೋದು ಅಂದರೆ ಆ ಥರ ಏನು ಮಾಡೋಕ್ಕಾಗ್ದರೆ ಅದನ್ನ ಸೋಂಬೇರಿತನ ಅಂತಲೇ ಹೇಳ್ತಾರೆ. ಅಲ್ಲ, ಏನೋ ಒಂದು ಫ್ಯಾಕ್ಟ್ರಿ ಮೇಲೆ ಹಾಕ್ಬಿಡೋದು, ಅದನ್ನ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಇದನ್ನ ಮಾಡೋಕ್ಕೆ ನನ್ನ ಹತ್ರ ರಿಸೋರ್ಸ್ ಇಲ್ಲ ಅಂತ ಇದ್ರ ಮೇಲೆ ಹಾಕಿ ಅವ್ರದ್ದು ಮುಚ್ಕೊಂಡ್ಬಿಡೋದು. ಹೌದಲ್ವಾ? ಅಂಥವ್ರಿಗೆ ಅದು ಅಂದರೆ ಅವರೊಂದು ಕಾರಣ ಕೊಟ್ಕೊಳ್ತಾ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಅಟ್ಲೀಸ್ಟ್ ನಾವು 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂತಂದರೆ ನಮಗೆ ಸ್ಟಾರ್ಟಿಂಗ್ 1 ರೂಪಾಯಿಂದನೇ ನಾವು 100 ರೂಪಾಯಿ ಆಗಬೇಕಂದ್ರೂ 99 ರೂಪೀಸ್ ಇತ್ತು ಅಂದ್ರೂ ₹1 ಹಾಕಿದ್ರೇ 100 ರೂಪೀಸ್ ಆಗೋದು. ನನ್ನ ಹತ್ರ 100 ಇದೆ, 99 ಇದೆ, ಇನ್ನೂ ₹1 ಇನ್ನೂ ಬರ್ತಾ ಇಲ್ಲ ಅಂದರೆ ನಾವು ಎಲ್ಲಿಂದ ದುಡಿದ್ರೇ ಅದು ಬರೋದು, ಇಲ್ಲಾಂದರೆ ಅದು 100 ಆಗಲ್ಲ. ಸೊ ಪಾತ್ನ ಸರಿಯಾಗಿ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೌದೌದು, ಅವರು ಪಾತು ಮತ್ತು ಫ್ಯಾಮ್ಲಿ ಇದನ್ನು ಕೂಡ ಈಗ ಏನೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ ಅದೂ ನೋಡಬೇಕಾಗುತ್ತೆ. ಆ್ಯಕ್ಚುಲಿ ನಾನು 10th ಪಾಸ್ ಆದಾಗ ಆಲ್ಮೋಸ್ಟ್ ನಮ್ಮೂರಲ್ಲಿ 23 ಮೆಂಬರ್ಸ್ ಇದ್ವಿ. ಅಂದರೆ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು. ಹಾಸ್ಟೆಲಲ್ಲಿ 150 ಮೆಂಬರ್ಸು, ನಮ್ಮೂರಿನಲ್ಲಿ 23 ಮೆಂಬರ್ಸ್. ಅದರಲ್ಲಿ ನಮ್ಮೂರಿಂದ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು 3 ಜನ ಪಾಸ್ ಆಗಿದ್ದು. ಹೌದಾ? SLCಲಿ. ಹೌದ್ರಾ? ಓಹೋ, ಕಂಗ್ರ್ಯಾಚುಲೇಷನ್ಸ್.
ಥ್ಯಾಂಕ್ ಯು. ಓಕೆ. ಅವಾಗ ಅನ್ಸೋದು, ಅವಾಗೆಲ್ಲ ನಮ್ಮ ಹತ್ರ ಈಗ ಪಿ ಯು ಸಿ ಸೇರಿಸ್ಬೇಕಂದ್ರೆ ನೋ ಮನಿ, ಹೌದು. ಓಕೆ. ಅವಾಗ ದುಡ್ಡಿಲ್ಲ. ಅವಾಗ ಎಷ್ಟು ಕಡಿಮೆ ಫೀಸು, ಯಾವ ಕೋರ್ಸ್ ಓದಿ ಅಂತಲೂ ಸಜೆಸ್ಟ್ ಮಾಡೋರು ಇರಲಿಲ್ಲ ಅವಾಗೆಲ್ಲ ನಮಗೆ. ಇದನ್ನೇ ಓದು, ಇದನ್ನ ಮಾಡು. ಇನ್ನು ಫ್ಯಾಮಿಲಿಲೆಲ್ಲ ಯಾರೂ ಎಜುಕೇಟೆಡ್ ಇಲ್ಲ, ನೀನು ಯಾವುದು ಓದ್ತೀಯೋ ಯಾವ್ದು ಬಿಡ್ತೀಯೋ ಅಂತ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಬಟ್ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಓದೆ. ಓಕೆ. ಯಾವುದು ಟೈಮಲ್ಲಿ ಜೋಳ, ಈ ಮನೆ ಏನು ತಿನ್ನೋದಿರುತ್ತೋ ಅದನ್ನ ಮಾರಿ ನನ್ಗೆ ನೆನಪಿದೆ 350 ರೂಪೀಸ್ ಫೀಸು. ಆಮೇಲೆ ಎಕ್ಸ್ಟ್ರಾ ನನ್ನ ಖರ್ಚಿಗೆ 20 ರೂಪೀಸ್ ಕೊಟ್ಟಿದ್ದೆ. 370 ರೂಪೀಸ್ ನನಗೆ ನನ್ನ ಕಾಲೇಜ್ಗೆ ಹೋಗಿ ನಾನು ಅಡ್ಮಿಷನ್ ಮಾಡಿ ಬಂದಿದ್ದೆ. ಮತ್ತೆ ಅವ್ರು ಯಾರೂ ಬಂದಿಲ್ಲ, ನೀವೇ ಹೋಗಿದ್ರಿ. ನಿನ್ನ ಕೈ ಕೊಡ್ತೀನಿ, ನೀನು ಏನಾದರೂ ಮಾಡ್ಕೊ. ಗೊತ್ತಿಲ್ಲ, ಕರೆಕ್ಟು. ಗೊತ್ತಿಲ್ಲ ನಿನ್ಗೆ ಏನಪ್ಪ ಏನು ಬೇಕು ಅದು. ಅಷ್ಟು ಟ್ರಸ್ಟ್ ಮಾಡಿ ನಿಮ್ಮನ್ನ ಇನ್ನೂ ಓದು ಮತ್ತೆ ಓದು ಅಂತ ಕಳಿಸಿದ್ದಾರೆ. ವಾವ್, ಹ್ಯಾಟ್ಸ್ ಆಫ್ ಟು ಯುವರ್ ಪೇರೆಂಟ್ಸ್. ಐ ಮೀನ್ ಇಟ್ಸ್ ಅಮೇಝಿಂಗ್ ಜಾಬ್.